ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಮಗಳು ಮಲಗಿದ್ಲು ನೋಡಿ. ನನ್ನ ಮಗನ ಸ್ಕೂಲ್ಗೆ ಹಾಕೋಕೆ ಹೋಗಿದ್ವಿ. ಇವತ್ತು ಏನಾಯಿತು, ಎಷ್ಟು ಫೀಸು ಇಲ್ಲಿ ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯೋಕೆ ಹೋಗ್ಬೇಡಿ ಪ್ಲೀಸ್, ಒಂದು ಲೈಕ್ ಕೊಡಿ. ನಾನು ದಿನ ಹೇಳುವಂಗೆ ಬೆಳಗ್ಗೆನೇ ಎದ್ದು ಬಾಕ್ಸ್ ಅದೆಲ್ಲ ಕಟ್ಟಿ ರೆಡಿ ಮಾಡಿದೆ ಯಜಮಾನ್ರಿಗೆ. ಆಮೇಲೆ ನಮ್ಮ ಮನೆ ಓನರ್ ಫೋನ್ ಮಾಡಿದರು ಯಜಮಾನ್ರಿಗೆ, ಇಲ್ಲ ಈ ಥರ ಆಗಿದೆ, ನಿಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ, ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ, ಇಲ್ಲ ಇವಾಗ ಹೋಗಿ ಅಡ್ಮಿಷನ್ ಮಾಡಿಸ್ಲೇಬೇಕು, ಇವತ್ತೇ ಲಾಸ್ಟು ಅಂತ ಹೇಳಿದರು. ಸರಿ ಅಂತ ಹೇಳಿ ಯಜಮಾನ್ರು ರಜೆ ಕೇಳಿದ್ರು. ಅವತ್ತೊಂದಿನ ಅವರು ಪಾಪ ಕೊಟ್ಟರು. ಆಮೇಲೆ ಹೊರಟ್ವಿ ನೋಡಿ. ಬೆಳಗ್ಗೆನೇ ಫೋನಲ್ಲಿ ಮಾತಾಡ್ತಾರೆ. ನನ್ನ ಮಗನೂ ಎದ್ದು ಸ್ನಾನ ಅದನ್ನೆಲ್ಲ ಮಾಡಿದ್ದ. ನಮ್ಮ ಯಜಮಾನ್ರು ಹಾಗೆ ಮಾಡಿಸಿದ್ರು. ಆಮೇಲೆ ಹೊರಡೋ ಟೈಮ್ ಆಯಿತು ನೋಡಿ ಫ್ರೆಂಡ್ಸ್. ಎಲ್ಲ ಹೇಳಿಬಿಟ್ಟು ಹೊರಟ್ವಿ. ಇದು ಆಫೀಸ್ಗೆ ಹೊರಡ್ತೀನಿ ನಾನು, ಇವತ್ತು ರಜೆ ಹಾಕ್ತೀನಿ. ಅದು ಹೋಗಿ ಅದು ಟೊಕೋಲ್ ವರ್ಕ್ ಏನಿದೆ ಅದು ಮಾಡ್ತಾ ಇಲ್ಲ ನಾನು ಅಂತ ಹೇಳಿದ್ದೀನಿ. ನಾನು ಸ್ವಲ್ಪ ಸ್ಕೂಲ್ಗೆ ಹೋಗ್ತೀನಿ, ಅಡ್ಮಿಷನ್ ಇದೆ ಮಗಂದು. ಅದಕ್ಕೆ ಅದು ಊರು ಬಂದಿದ್ದಲ್ಲ, ಸಡನ್ ಫೋನ್ ಮಾಡಿ ಬೆಳಗ್ಗೆ ನಾವು ಹೇಗಿದ್ದೀವಿ ಆಫೀಸ್ ಬರೋಕೆ ಇವತ್ತು ಬೀರ್ಗೆ ಹೋಗೋಣ ಅದಕ್ಕೆ. ನಾನು ಬಾಕ್ಸ್ಗೆ ಮೊಸರನ್ನ ಮಾಡಿದ್ದೆ, ಹಾಗೆ ನಾಷ್ಟಕ್ಕೆ ಪಡ್ಡು ಅದನ್ನೆಲ್ಲ ಮಾಡಿ ಸ್ನಾನ ಅದನ್ನೆಲ್ಲ ಮಾಡಿ ರೆಡಿ ಆದ್ವಿ ಹೊರಡೋಕ್ಕೆ ಫ್ರೆಂಡ್ಸ್. ನೋಡಿ ನನ್ನ ಮಗನೂ ಅದನ್ನೆಲ್ಲ ರೆಡಿಯಾಗಿ ಹೋದ್ವಿ. ಸ್ಕೂಲ್ ಹತ್ರ ಹೋಗಿ ಎಲ್ಲ ಅಡ್ಮಿಷನ್ ಮಾಡಿಸಿ ಬಂದ್ವಿ. ಅಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದು ಟೆನ್ಷನಲ್ಲಿ ಒಂದಿದ್ವಲ್ವ, ಅದಕ್ಕೆ ಇದು ಯಾಕೆ ಈ ಶಾಲೆಗೆ ಇಷ್ಟಪಡ್ತಾ ಇದ್ವಿ ಅಂದರೆ ತುಂಬಾ ಸೇಫ್ಟಿ ಇದೆ, ಯಾವುದೇ ಟೆನ್ಷನ್ ಇಲ್ಲ ಅಂತ ಹೇಳಿಬಿಟ್ಟು ಈ ಶಾಲೆಗೆ ಹೋಗಿದ್ವಿ ನಾವು. ನೋಡೋಣ ಏನಾಗುತ್ತೆ ಅಂತ. ಮುಂದಿನ ತಿಂಗಳು ಎಂಡಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಬಂದು ಅವ್ರು ಹೇಳಿದರು ಮಧ್ಯಾಹ್ನ ಮೇಲೆ ಅಪ್ಲಿಕೇಶನ್ ಕೊಡಿ, ಅದು ಈ ಫಾರ್ಮು ಫಿಲಪ್ ಮಾಡಿ ಕೊಡಿ ಅಂತ ಹೇಳಿದರು. ಹಾಗೆ ಫೋಟೋ ಬೇಕು ಅಂತಲೂ ಹೇಳಿದರು. ಸರಿ ಅಂತ ಹೇಳಿ ನಮಗಂತೂ ಒಂದು ಫೋಟೋನೂ ಇರಲಿಲ್ಲ. ಅವನ್ನೆಲ್ಲ ತೆಗೆಸ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ಅಂಗಡಿ ಹತ್ರ ವೆಯ್ಟ್ ಮಾಡ್ತಾಯಿದ್ವಿ. ಅದು ನೋಡಿದರೆ ಇನ್ನೂ ಅಂಗಡಿ ಓಪನ್ನೇ ಆಗಿರಲಿಲ್ಲ. ಆಮೇಲೆ ಯಜಮಾನ್ರು ಫೋನ್ ಮಾಡಿದರು, ಇಲ್ಲ 2 ನಿಮಿಷ ಬರ್ತೀನಿ ಅಂತ ಹೇಳಿದರು. ಸರಿ ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಫೋನಲ್ಲಿ ಮಾತಾಡ್ತಾಯಿದ್ರು. ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಆಮೇಲೆ ಬಂದರು ಅವರು ಕೂಡ. ಅವ್ರು ಬಂದಮೇಲೆ ಫೋಟೋದೆಲ್ಲ ತೆಗಿತಾಯಿದ್ರು. ನೋಡಿ ಇದು ಫೋಟೋ ಅಂಗಡಿ. ಆಮೇಲೆ ಮತ್ತೆ ಬಂದು ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಾಯಂಕಾಲ ಹಾಗೆ ಪಾನಿಪುರಿ ಬಂದಿದ್ವು ಇಲ್ಲಿ. ನನ್ನ ಮಗನಿಗೆ ತುಂಬ ಇಷ್ಟ ಪಾನಿಪುರಿ ಅಂದರೆ. ನಾವು ಇವತ್ತು ಮಧ್ಯಾಹ್ನ ಸರಿಯಾಗಿ ಊಟನೇ ಮಾಡಿರಲಿಲ್ಲ, ಹಾಗಾಗಿ ಇವಾಗಾದರೂ ಮಾಡೋಣ ಅಂತ ಹೇಳಿ ರೊಟ್ಟಿ ಅದನ್ನೆಲ್ಲ ಮಾಡಿದ್ದೆ. ಇವರು ಯಜಮಾನ್ರು ಪಾನಿಪುರಿ ಅದನ್ನೆಲ್ಲ ತೊಗೊಂಡು ಬಂದರು. ಅದನ್ನೇ ತಿಂದ್ಕೊಂಡು ಮತ್ತು ಅಡುಗೆ ಎಲ್ಲ ಮುಗಿಸ್ಕೊಂಡು ನೋಡಿ ನನ್ನ ಮಗಳು ಯಾವ ಥರ ಮಾಡ್ತಾಯಿದ್ದಾಳೆ. ಇವಳಂತೂ ಹಿಡಿಯೋಕ್ಕೆ ಆಗ್ತಾಯಿಲ್ಲ, ನಮಗೆ ಏನೇನೋ ಮಾಡ್ತಾಯಿದ್ದಾಳೆ. ಮುಂದಿನ ತಿಂಗಳು ಗೊತ್ತಾಗುತ್ತೆ ಫ್ರೆಂಡ್ಸ್ ಏನಾಯಿತು ಅಂತ ಹೇಳಿಬಿಟ್ಟು. ಮುಂದಿನ ತಿಂಗಳು ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಫೀಸು 45,000 ಕೇಳಿದ್ದಾರೆ ಫ್ರೆಂಡ್ಸ್. ಏನಾಗುತ್ತೋ ಗೊತ್ತಿಲ್ಲ, ಎಲ್ಲ ನೋಡಿಬಿಟ್ಟು ಹೇಳ್ತೀನಿ ನಿಮಗೆ. ನಮ್ಮ ಕಡೆನೇ ಬೆಸ್ಟು ಅಂತಲೇ ಹೇಳ್ಬೋದು. ನಮ್ಮ ಕಡೆ ಎಲ್ಲ ಕಡಿಮೆ ರೇಟ್ ಆಗುತ್ತೆ. ಅಲ್ಲಿ ಕಲಿಸ್ಬೋದಾಗಿತ್ತು, ಆದರೆ ನಮಗೆ ಅಲ್ಲಿ ಮನೆಯಲ್ಲಿ ಅವನಿಗೆ ಸ್ಕೂಲ್ಗೆ ಬಂದ ಮೇಲೆ ಓದಿಸೋರು ಯಾರೂ ಇಲ್ಲ. ಅದಕ್ಕೆ ನಾವೆಲ್ಲಿ ಇರ್ತೀವೋ ಅಲ್ಲೇ ಹಾಕಬೇಕು ಅಂತ ಹೇಳಿ, ಎಷ್ಟೇ ಕಷ್ಟ ಆದರೂ ಇಲ್ಲೇ ಪರವಾಗಿಲ್ಲ ಓದಿಸ್ಬೇಕು ಅಂತ ಹೇಳಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡೋಣ ಏನಾಗುತ್ತೆ. ಇನ್ನೊಂದು ತಿಂಗಳು ಬಿಟ್ಟು ಹೇಳ್ತಾರೆ ಅವರು ಯಾವ ಸ್ಕೂಲ್ಗೆ ಹಾಕಬೇಕು ಏನು ಅಂತ ಹೇಳ್ಬಿಟ್ಟು. ಇದು ಓಕೆ ಆದರೆ ಇದೇ ಸ್ಕೂಲು, ಇಲ್ಲ ಅಂದರೆ ಬೇರೆ ಸ್ಕೂಲ್ಗೆ ಹಾಕ್ತೀವಿ. PKGಗೆ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.